ದೃಷ್ಟಿಯಲ್ಲಿ ಸಾಕು ಅಂದರೆ ನಮಗೂ ನಿಮ್ಗೆ ಏನು ವ್ಯತ್ಯಾಸ ನೋಡೋಣ. ಬೆಂಕಿ ಹೇಗಾಗ್ತದೆ? ಬೆಂಕಿಗೆ ವಿವಿಧ ರೀತಿಯಲ್ಲಿ ಬೆಂಕಿ ಆಗ್ತದೆ. ಆದರೆ ಬೆಂಕಿ ಆಗಲಿಕ್ಕೆ ಘರ್ಷಣೆ ಆಗಬೇಕು. ಘರ್ಷಣೆ ಆದರೆ ಮಾತ್ರ ಬೆಂಕಿ ಆಗೋಲ್ಲ. ಬೆಂಕಿ ಆಗಲಿಕ್ಕೆ 3 ವಸ್ತುಗಳು ಬೇಕು. ಬೆಂಕಿ ಆಗಲಿಕ್ಕೆ 3 ವಸ್ತುಗಳು ಬೇಕು. ಉರಿಯುವಂಥ ವಸ್ತು ಬೇಕು, ಗಾಳಿ ಬೇಕು, ಮತ್ತು ಅಷ್ಟೇ ಪ್ರಮಾಣದಂಥ ಶಾಖ. ಅವು 3 ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಬೆರೆತಾಗ ಮಾತ್ರ ಬೆಂಕಿ ಆಗಲಿಕ್ಕೆ ಸಾಧ್ಯ. ಅವು 3 ಸಮ ಪ್ರಮಾಣದಲ್ಲಿ ಬೆರೆತಾಗ ಮಾತ್ರ ಬೆಂಕಿ ಆಗುತ್ತೆ. ಎಲ್ಲೊಂದು ವಸ್ತು ಇದೆ, ಇಲ್ಲಿ ಗಾಳಿ ಇದೆ, ಮತ್ತೊಂದು ಕಡೆ ಘರ್ಷಣೆ ಇದೆ ಅಂತ ಆಗುವುದಿಲ್ಲ. ಅವು 3 ಜೊತೆ ಆದಾಗ, ಘರ್ಷಣೆ ಆದಾಗ, ಅವು ಸಮ ಪ್ರಮಾಣದಲ್ಲಿ ಬೆರೆತಾಗ ಮಾತ್ರ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಉತ್ಪತ್ತಿ ಆಗ್ತದೆ. ಅದನ್ನೇ ನಾವು ಫಸ್ಟಿಗೆ ಹೊಗೆ ಬರ್ತದೆ, ಅದನ್ನೇ ಕಡೆ ಜ್ವಾಲೆ ಆಗುವುದು, ಅದನ್ನು ನಾವು ಬೆಂಕಿ ಅಂತ ಕರಿತೇವೆ. 3 ವಸ್ತುಗಳು ಬೇಕು ಬೆಂಕಿ ಆಗಲಿಕ್ಕೆ. ಬೆಂಕಿ ಅಂದರೆ ಒಂದು ರಾಸಾಯನಿಕ ಕ್ರಿಯೆ, ಒಂದು ರಾಸಾಯನಿಕ ಕ್ರಿಯೆ. ಆ 3 ವಸ್ತುಗಳಿದು: ಉರಿಯುವಂಥ ವಸ್ತು, ಗಾಳಿ ಮತ್ತು ಶಾಖ. ಇವು 3 ಸಮ ಪ್ರಮಾಣದಲ್ಲಿ ಬೆರೆತಾಗ ಮಾತ್ರ ಬೆಂಕಿ ಆಗಲಿಕ್ಕೆ ಸಾಧ್ಯ ಇದೆ. ಬೆಂಕಿ ಆದಾಗ ನಾವು ಏನೇನು ಮಾಡಬೇಕು? ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ತಗೊಳ್ಬೇಕು? ಬೆಂಕಿಯಲ್ಲಿ ವಿವಿಧ ಥರದ ಬೆಂಕಿಗಳಿದ್ದಾವೆ. ತೈಲ ಬೆಂಕಿ ಇದೆ, ಗ್ಯಾಸ್ ಫೈರ್ ಇದೆ, ಎಲೆಕ್ಟ್ರಿಕ್ ಫೈರ್ ಇದೆ, ಮಾಮೂಲಿ ಉಳಿದು ಸುಟ್ಟು ಬೂದಿಯಾಗುವಂಥ ವಸ್ತುಗಳಿಗೂ ಬೆಂಕಿ. ಹೀಗೆ 3-4 ವಿಧವಾಗಿ ನಾವು ಬೆಂಕಿಯನ್ನು ವರ್ಗೀಕರಣ ಮಾಡಿದ್ದೇವೆ. ಬೆಂಕಿ ಅಂತ ಮಾಡಿ ಎಲ್ಲದೂ ಬೆಂಕಿನೇ. ಆದರೆ ಎಲ್ಲ ಬೆಂಕಿಗೂ ನೀರು ಹಾಕಲಿಕ್ಕಾಗುವುದಿಲ್ಲ. ಎಲ್ಲ ಬೆಂಕಿಗೂ ನಮ್ಮ ಹತ್ರ CO2 ಇದೆ, ಹಾಕಲಿಕ್ಕಾಗುವುದಿಲ್ಲ. ಎಲ್ಲ ಬೆಂಕಿಗೂ ನಮ್ಮ ಹತ್ರ DCP ಇದೆ, DCP ಹಾಕಲಿಕ್ಕಾಗುವುದಿಲ್ಲ. ಹಾಗೆ ಯಾವ ಬೆಂಕಿಗೆ ಏನೇನು ಹಾಕಬೇಕು, ಏನೇನು ಮಾಡಬೇಕು, ಅಥವಾ ಗ್ಯಾಸ್ ಫೈರ್ ಆದಾಗ ಏನು ಮಾಡಬೇಕು ಇಂಥದ್ದೆಲ್ಲ ಒಂದು ತಿಳ್ಕೊಳ್ಳೋಣ. ಈಗ A ಕ್ಲಾಸ್ ಬೆಂಕಿ ಅಂದರೆ ಖಾಲಿ ಸುಟ್ಟು ಬೂದಿ ಆಗುವಂಥದ್ದು. ಹೆಚ್ಚಾಗಿ ಶಾಲೆಗಳಲ್ಲಿ ಪುಸ್ತಕ, ಪೆನ್ನು, ಪೇಪರು, ಓಲೆದ್ದು ಸುಟ್ಟು ಬೂದಿ ಆಗುವಂಥ ವಸ್ತುಗಳನ್ನು A ಕ್ಲಾಸ್ ಫೈರ್ ಅಂತ ನಾವು ಕರಿತೀವಿ. ಅದು ತಕ್ಷಣ ಬೆಂಕಿ ಹಿಡಿತದೆ. ಬೆಂಕಿ ಹಿಡಿದ ತಕ್ಷಣ ನಮ್ಮ ಹತ್ರ ಈಗ ಅದಕ್ಕೋಸ್ಕರ ಇದನ್ನೆಲ್ಲ ನಿಮ್ಮನ್ನು ಕೊಟ್ಟಿದ್ದಾರೆ. ತಕ್ಷಣ ದೊಡ್ಡದಾಗೋದಕ್ಕಿಂತ ಮೊದಲು ಫಸ್ಟ್ ಏಡ್ ಎಸ್ಟಿಮೇಷನ್ ಆಗ್ತೀವಲ್ಲ, ಪ್ರಥಮ ಸಲಕರಣೆಗಳು ಅಂತ ಹೇಳ್ತಾರೆ. ಅದು ತಕ್ಷಣವಾಗಿ ಅದನ್ನು ನಾವು ಸ್ಪಾಟಿಗೆ ಹೋಗಿ ಅದನ್ನು ಬೆಂಕಿ ಹಾಕ್ಕೊಂಡು ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ತಾರೆ. ಸುಟ್ಟು ಬೂದಿ ಆಗುವಂಥ ವಸ್ತುಗಳು, ಮರ, ಪೇಪರ್, ಪೆನ್ನು, ಬಟ್ಟೆ, ಇವೆಲ್ಲ ಸುಟ್ಟು ಬೂದಿ ಆಗುವಂಥ ವಸ್ತುಗಳಿಗೆ ಫಸ್ಟ್ ಕ್ಲಾಸ್ ಫೈರ್ ಅಂತ ಹೇಳ್ತೀವಿ, A ಕ್ಲಾಸ್ ಫೈರ್. B ಕ್ಲಾಸ್ ಫೈರ್ ಅಂತ ಹೇಳಿದ್ರೆ ನಮಗೆ ತೈಲ ಬೆಂಕಿ. B ಕ್ಲಾಸ್ ತೈಲ ಬೆಂಕಿ, ಎಣ್ಣೆ ಬೆಂಕಿ. ಎಣ್ಣೆಗಳಾಗ್ತದೆ, ಪೆಟ್ರೋಲ್ ಬಂಕ್ ಆಗ್ತದೆ, ಅಥವಾ ಮನೆಯಲ್ಲಿ ಏನಾದ್ರು ತಿಂಡಿ ಮಾಡುವಾಗ ಎಣ್ಣೆ ಪದಾರ್ಥಗಳು ಕರಿಯುವಾಗ ಬೆಂಕಿ ಆಗ್ತದೆ. ಇಂಥ ಬೆಂಕಿಗಳಿಗಾದಾಗ ನಾವು ಏನು ಹಾಕಬೇಕು? ಇಂಥ ಪದಾರ್ಥಗಳಿಗೆಲ್ಲ ಬೆಂಕಿ ಆದಾಗ ನಾವು ನೀರನ್ನು ಹಾಕಲಿಕ್ಕಾಗುವುದಿಲ್ಲ. ನೀರು ಯಾಕೆ ಹಾಕಲಿಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ, ಬೆಂಕಿ ಎಣ್ಣೆಗೆ ನೀರು ಹಾಕಿದಾಗ ಜಾಸ್ತಿ ಆಗ್ತದೆ. ಜಾಸ್ತಿ ಆಗೋದು ಯಾಕೆ ಅಂತ ಹೇಳಿದ್ರೆ, ನೀರು ಎಣ್ಣೆಗಿಂತ ಭಾರ ಇರೋದ್ರಿಂದ ಕೆಳಗಡೆ ಹೋಗ್ತದೆ, ಪುನಃ ಮತ್ತೆ ಎಣ್ಣೆ ಮೇಲೆ ಬರ್ತದೆ, ಮತ್ತು ಬೆಂಕಿ ಹಾಗೆ ಉಳಿತಾ ಇರ್ತದೆ. ಆದ್ದರಿಂದ ಅದಕ್ಕೆ ಮನೆಯಲ್ಲಿ ಏನಾದರೂ ಒಂದು ವಸ್ತುಗಳಿದ್ರೆ, ಬಟ್ಟೆ ಅಥವಾ ಒದ್ದೆ ಮಾಡಿ ಅದಕ್ಕೆ ಹಾಕುವಂಥದ್ದು, ಅಥವಾ ಮರಳು ಗಿರಳು ಇದ್ದರೆ ಅದನ್ನು ತಗೊಂಡೆ ಹಾಕುವಂಥದ್ದು. ಯಾಕಂದರೆ ಫೋಮ್ ಅಂತ ಬರ್ತದೆ ನಮ್ಮಲ್ಲಿ, ಅಲ್ಲಿಗೆ ಫೋಮ್ ಇದೆ. ನಾವು ದೊಡ್ಡ ದೊಡ್ಡ ಸಂಖ್ಯೆ ಎಲ್ಲ ಹೋದಾಗ ಫೋಮ್ ಹಾಕ್ತೀವಿ. ಫೋಮ್ ಹಾಕಿ ನೊರೆ ನಂದಕ್ಕೆ ಆಗ್ತಾ ಇದೆ, ನೊರೆ. ಅಂದರೆ ನಾವು ಗಾಡಿಯೆಲ್ಲ ತೋರಿಸ್ತೀವಿ ಆಮೇಲಿಂದ. ಅದು ನೋಡಿದಾಗ ಅದು ನೀರು ಮತ್ತು ಲಿಕ್ವಿಡ್ ಮಿಕ್ಸ್ ಆಗಿ ಬರುವಾಗ ನೊರೆಯಾಗಿ ಪರಿವರ್ತನೆ ಆಗಿ ಬರ್ತದೆ ಅಂತ ಫೋಮ್ ನೊರೆ, ಸೋಪ್ ನೊರೆ ಬರ್ತದೆ, ಅದೇ ಥರ ಬರ್ತದೆ. ಅದಾದ್ರೆ ನಾವು ಹೋಗಿ ಕೂತ್ಕೊಂಡಾಗ ಅದಕ್ಕೆ ಗಾಳಿ, ಹೊರಗಡೆಯಿಂದ ಗಾಳಿ ಕಮ್ಮಿ ಆಗ್ತದೆ, ಅದಕ್ಕೆ ಹೊಡಿಲಿಕ್ಕೆ ಗಾಳಿ ಸಿಕ್ಕಿದಾಗ ಬೆಂಕಿ ಹೋಗ್ತದೆ. ಅದಕ್ಕೆ ತೈಲ ಬೆಂಕಿಯನ್ನು ನಾವು ಮರಳು ಅಥವಾ ಬಟ್ಟೆಯನ್ನು ಒದ್ದೆ ಮಾಡಿ ಹಾಕಿರೋದ್ರ ಮುಖಾಂತರವಾಗಿ ಅದನ್ನ ಬೆಂಕಿಯನ್ನು ನಂದಿಸಲಿಕ್ಕೆ ಆಗ್ತದೆ, ತೈಲ ಬೆಂಕಿಗಳನ್ನು. ಇನ್ನೊಂದು ಬಿ ಆಯಿತು. C ಕ್ಲಾಸ್ ಬೆಂಕಿ ಅಂತ ಗ್ಯಾಸ್ ಫೈರ್. ಸಾಮಾನ್ಯವಾಗಿ ಎಲ್ಲ ಬೆಂಕಿ. ನೀವೆಲ್ಲ ಟೀಚರ್ಸ್ ಬೇಗ ಮನೆಗೆ ಶಾಲೆ ಹೋಗಬೇಕು, ಬೇಗ ಅಡುಗೆ ಮಾಡಬೇಕು, ಮನೆಯವರಿಗೆ ಅಡುಗೆ ಮಾಡಬೇಕು, ಮಕ್ಕಳಿಗೆ ಅಡುಗೆ ಮಾಡಬೇಕು, ಪಟ ಮಾಡಿದ್ರೆ ಗ್ಯಾಸ್ ಆಫ್ ಮಾಡಿದ್ರಿಲ್ಲ ಗೊತ್ತಿಲ್ಲ, ಅದು ಗಂಧಿಸುವ ಒಂದ್ಸಲ ಅವರಿಗೆ ಅಪ್ಪ ಗೊತ್ತಿಲ್ಲ. ಆ ಥರ ಗಂಧಿಸುಗಳು ಇರ್ತದೆ. ಆವಾಗ ಏನಾಗಬೇಕಂದ್ರೆ ಅದು ಗ್ಯಾಸ್ ಫೈರ್ ಆದರೂ ಓಕೆ, ಗ್ಯಾಸ್ ಲೀಕ್ ಆದರೆ ಅದಷ್ಟು ಡೇಂಜರು ಮತ್ತು ಯಾವುದೂ ಇಲ್ಲ. ನಮ್ಮ ಮನೆಯಲ್ಲೆಲ್ಲರೂ ಒಂದೊಂದು ಬಾಂಬ್ ಇಟ್ಕೊಂಡಿದ್ದೀವಿ ನಾವು. ಅದನ್ನ ಗ್ಯಾಸ್ ಅಂದರೆ ಬಾಂಬ್. ಅದು ಸ್ಫೋಟ ಆಯಿತು ಅಂತ ಹೇಳಿದ್ರೆ ನಮ್ಮ ಮನೆ ಅಲ್ಲ, ಅಕ್ಕಪಕ್ಕದ ಮನೆ ಕೂಡ, ಅಕ್ಕಪಕ್ಕದ ಬಿಲ್ಡಿಂಗ್ ಕೂಡ ಕ್ರ್ಯಾಕ್ ಆಗ್ತದೆ, ಅಲ್ಲಿ ಕೂಡ ಅನಾಹುತಗಳಾಗ್ತದೆ. ಅದರ 744 ಪೌಂಡ್ ಒತ್ತಡದಲ್ಲಿ ಗ್ಯಾಸನ್ನು ತುಂಬಿರ್ತಾರೆ. ಅದಕ್ಕೆ 744 ಪೌಂಡ್ ಒತ್ತಡದಲ್ಲಿ ಅದು LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅದನ್ನು ಆ ಥರವಾಗಿ ತುಂಬಿ ಅದನ್ನು ಮಾಡಿರ್ತಾರೆ. ಅದು ಅಕಸ್ಮಾತ್ ನಿಮಗೆ ಗ್ಯಾಸ್ ಫೈರ್ ಆಯಿತು, ಎಲ್ಲೋ ಒಂದು ಕಡೆ ಫೈರ್ ಆಯಿತು, ರೆಗ್ಯುಲೇಟರ್ ಫೈರ್ ಆಯಿತು, ಇದಾಯಿತು ಅಂತ ಹೇಳಿದ್ರೆ ನಾವು ಏನು ಗಾಬರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಬಟ್ಟೆಯನ್ನು ಒದ್ದೆ ಮಾಡೋದು, ಅದಕ್ಕೆ ಹಾಕೋದು, ಅದಕ್ಕೆ ಗಾಳಿ ಆಡೋದನ್ನು ನಾವು ಪಟ್ಟಂತ ಹಾಕಿ ಮುಚ್ಚಿಬಿಡೋದು. ಆ ನಂತರ ರೆಗ್ಯುಲೇಟರ್ ಆಫ್ ಮಾಡೋದು, ಅಥವಾ ಅದನ್ನ ಸಿಲಿಂಡರ್ ತಗೊಂಡು ಹೊರಗಡೆ ಇಡುವಂಥದ್ದು ಮಾಡ್ಬೋದು. ಅಕಸ್ಮಾತ್ ಗ್ಯಾಸ್ ಲೀಕ್ ಆಯಿತು ಅಂತ ಹೇಳಿದಾಗ ನಮಗೆ ಗ್ಯಾಸ್ ಲೀಕ್ ಆಗುತ್ತೆ ಗೊತ್ತಾಗ, ಅದು ಕಣ್ಣಿಗೆ ಕಾಣೋದಿಲ್ಲ, ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಗೆ ಏನೋ ಒಂದು ಲಿಕ್ವಿಡ್ ಹಾಕಿರ್ತಾರೆ, ಮರ್ಕೆಪ್ಟಲ್
ಮರ್ಕೆಂಟಲ್ ಅನ್ನುವಂಥ ಲಿಕ್ವಿಡ್ನ, ಯಾಕಂದರೆ ನಮಗೆ ಅಡುಗೆ ಸಿಲಿಂಡರ್ಗೆ ಮಾತ್ರ. ಇಲ್ಲಿ ಲಾರಿಗಳನ್ನು ಟ್ಯಾಂಕಲ್ಲೆಲ್ಲ ಹೋಗ್ತದೆ ದೊಡ್ಡ ದೊಡ್ಡ ಟ್ಯಾಂಕರಲ್ಲಿ, ಅದಕ್ಕೆ ಯಾವುದೇ ಇದು ಹಾಕೋದಿಲ್ಲ, ಲಿಕ್ವಿಡ್ ಹಾಕಿ ಅದಕ್ಕೆ ಸ್ಮೆಲ್ ಬರೋಂಗಿಲ್ಲ. ಯಾಕಂದರೆ ಮನೆಯಲ್ಲಿ ಅಡುಗೆ ಮಾಡುವಾಗ ಪ್ರಾಣ ರಕ್ಷಣೆಗೋಸ್ಕರವಾಗಿ ಆ ಸ್ಮೆಲ್ ಬರಲಿ. ನಾವೆಲ್ಲ ಹೊರಗಡೆ ಹೋಗಿ ಬಂದಿರ್ತೀವಿ, ಬಂದ ತಕ್ಷಣ ಸ್ಮೆಲ್ ಬರ್ತದೆ. ಸೊ ಏನು ಸ್ಮೆಲ್ ಬರ್ತದಲ್ಲ, ಹಾಗಂತ ನಾವು ಮನೆಯಲ್ಲಿ ಲೈಟ್ ಸ್ವಿಚ್ ಹಾಕೋದು ಅಥವಾ ಲೈಟ್ ಆಫ್ ಮಾಡೋದು ಅಥವಾ ಮೊಬೈಲ್ ಆನ್ ಮಾಡೋದು ತಗೊಂಡು ಟಾರ್ಚ್ ಇದೆ ಅಂದ್ಕೊಂಡು ಏನೇನು ಮಾಡಬಾರ್ದು ನಾವು. ಆ ಥರ